ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಯಾರಿಗೆ ತಾನೇ ಗೊತ್ತಿಲ್ಲ, ಅವರ ಹೇಳಿಕೆಗಳ ಮುಖಾಂತರವೇ ಪದೇ ಪದೇ ವಿವಾದಕ್ಕೆ ಈಡಾಗುವಂತಹ ರಾಜಕಾರಣಿ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ರೂ ಕೂಡ ಪಕ್ಷದ ಮೇಲಿನ ಪ್ರೀತಿ ಕಡಿಮೆಯಾಗಿಲ್ಲ. ಪದೇ ಪದೇ ಯಾವುದಾದ್ರೂ ಒಂದು ವಿವಾದ, ಯಾವುದಾದ್ರೂ ಒಂದು ಹೇಳಿಕೆಗಳು ಸದಾ ಸುದ್ದಿಯಲ್ಲಿರ್ತಾರೆ. ಮೊನ್ನೆ ಹೇಳಿದ್ರು ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿ ನಾನೇ ಅಂತ ಹೇಳಿ ಒಂದಷ್ಟು ಸುದ್ದಿ ಆದ್ರು. ಸ್ವತಂತ್ರವಾಗಿ ಪಕ್ಷ ಕಟ್ತೀನಿ, ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ, ಅಲ್ಲಿ ನಾನೇ ಮುಖ್ಯಮಂತ್ರಿ ಅಂತ ಏನೇ ಹೇಳ್ರಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಾನ್ಫಿಡೆನ್ಸ್ ಲೆವೆಲ್ಗೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನೋಡಿ, ಪಕ್ಷದಿಂದ ಉಚ್ಚಾಟನೆಯಾಗಿದ್ದಾರೆ. ಪದೇ ಪದೇ ಯಡಿಯೂರಪ್ಪ ಅವರ ಕುಟುಂಬದ ಮೇಲೆ ವಾಗ್ವಾದಗಳನ್ನು ಮಾಡ್ತಾನೆ ಇರ್ತಾರೆ. ಆದರೂ ಅವರು ಪಕ್ಷ ಬಿಟ್ಟು ಹೋಗಿಲ್ಲ. ಅವರೇ ಹೇಳೋ ಪ್ರಕಾರ ಉಚ್ಚಾಟನೆಯಾಗಿದ್ದಾರೆ. ಆದರೆ ಯಾವತ್ತೂ ಕೂಡ ನಾನು ಪಕ್ಷಕ್ಕೆ ದ್ರೋಹ ಮಾಡಲ್ಲ. ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮೊನ್ನೆ ಎಲ್ಲ ಸದನದಲ್ಲಿ ಅಬ್ಬರದಿಂದ ಮಾತನಾಡಿದ್ರು. ಅವರ ಮಾತುಗಳನ್ನು ಕೇಳಿ ಒಂದಷ್ಟು ಜನ ವಾವ್ ಅಂದ್ರು. ಏನು ಮಾತಾಡಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಅದರ ಜೊತೆಗೆ ಮುನಿರತ್ನ ಅವರ ಟಾಕ್ವಾರ್ ಯಾವ ರೀತಿ ಇತ್ತು ಅನ್ನೋದನ್ನ ಕೂಡ ನೋಡಿದ್ವಿ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಡಿ ಕೆ ಶಿವಕುಮಾರ್ ಅವರ ಸದನದ ಮಾತುಗಳು ಕೊತ್ವಾಲ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ವರ್ತನೆಯನ್ನ ಮಾಡಿದ್ದಾರೆ. ಈ ರೀತಿಯ ವರ್ತನೆ ಸರಿಯಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿರೋದು. ಮತ್ತೊಂದು ಕಡೆ ಮುಸ್ಲಿಮರಿಗೆ ನೀಡಿರುವಂತಹ ಮೀಸಲಾತಿಯನ್ನ ಕಿತ್ತುಬಿಟ್ಟು ದಲಿತರಿಗೆ ನೀಡಲಿ, ಇದು ಯತ್ನಾಳ್ ಅವರ ಆಗ್ರಹ. ಮುಸ್ಲಿಮರಿಗೆ ಏನು ಮೀಸಲಾತಿಯನ್ನ ಕೊಟ್ಟಿದೆ ಸರ್ಕಾರ, ಅದನ್ನ ಕಿತ್ತುಬಿಟ್ಟು ದಲಿತರಿಗೆ ಕೊಡಿ ಅಂತ ಹೇಳಿಬಿಟ್ಟು. ನೋಡಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್, ಮಂತ್ರಿ ಆಗಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯವರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಮ್ಮವರನ್ನ ಭೇಟಿಯಾಗಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮವರನ್ನ ಅಂದ್ರೆ ಯಾರು? ಬಿಜೆಪಿಯವರನ್ನ ಭೇಟಿ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯವರನ್ನ ಭೇಟಿ ಮಾಡ್ತಾ ಇದ್ದಾರಂತೆ. ಸಿಎಂ ಆಗಲೇಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಬಿಜೆಪಿಯವರ ಬೆಂಬಲ ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಪ್ತಾ ಇಲ್ವಂತೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಇಂದ ಬೆಂಬಲ ಸಿಗ್ತಾ ಇಲ್ಲ. ಈಗ ಬಿಜೆಪಿನೇ ಗತಿ, ಬಿಜೆಪಿ ಕದ ತಡ್ತಾ ಇದ್ದಾರೆ. ಹೆಂಗಾದ್ರೂ ಮಾಡಿ ಬಿಜೆಪಿನೋ ಕಾಂಗ್ರೆಸ್ಸೋ ಒಟ್ರಾಸಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಆದ್ರೆ ಎಷ್ಟೇ ಬಿಜೆಪಿಯವರನ್ನ ಸಂಪರ್ಕ ಮಾಡಿದ್ರು ಕೂಡ ನರೇಂದ್ರ ಮೋದಿ ಅವರು ಒಪ್ತಾ ಇಲ್ಲ. ನೋಡಿ, ದಮ್ಮು ತಾಕತ್ತು ಅಂತೆಲ್ಲ ಸದನದಲ್ಲಿ ಮಾತಾಡ್ತಾರೆ. ಇಂಥವರು ಏನಾದರೂ ಮುಖ್ಯಮಂತ್ರಿ ಆದ್ರೆ ಏನು ಕತೆ ಅಂತ ಹೇಳಿ ಕೊತ್ವಾಲ್ ಅವರಿಗೆ ಹೋಲಿಕೆ ಮಾಡೋ ರೀತಿಯಲ್ಲಿ, ಕೊತ್ವಾಲ್ ಅಂದ್ರೆ ಯಾರು? ರೌಡಿ ಶೀಟರ್. ಅವರಿಗೆ ಹೋಲಿಕೆ ಮಾಡೋ ರೀತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳೋದು. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ನಾನಿಲ್ಲ, ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ, ಆದರೂ ಕೂಡ ನಾನು ಬಿಜೆಪಿಯ ಉಪ್ಪು ತಿಂದಿದ್ದೀನಿ, ಆ ಋಣ ನಾನು ಮರೆಯಲ್ಲ. ಅದರ ಜೊತೆಗೆ ನನ್ನನ್ನು ಬೆಳೆಸಿದಂತಹ ಪಕ್ಷ ಬಿಜೆಪಿ, ನಾನು ಯಡಿಯೂರಪ್ಪ ರೀತಿಯಲ್ಲ, ಸಾಯೋವರೆಗೂ ಕೂಡ ಬಿಜೆಪಿಗೆ ಹೋಗಲ್ಲ ಅಂತೆಲ್ಲ ನಾನು ಹೇಳಿಲ್ಲ. ಅಲ್ಲಿಗೆ ಬಿಜೆಪಿಗೆ ಹೋಗುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಮತ್ತೊಂದು ಕಡೆ IPL ಟಿಕೆಟ್ ವಿಚಾರ ಚರ್ಚೆ ಆಯ್ತಲ್ಲ, ಶಾಸಕರಿಗೆ ಕೊಡಬೇಕು ಅಂತ ಹೇಳಿ, ಅದೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ನಾಚಿಕೆಗೇಡು, ತಲೆ ತಗ್ಗಿಸುವಂತಹ ವಿಚಾರ, ಶಾಸಕರ ಘನತೆಗೆ. ನೋಡಿ, ಇದೊಂದು ವಿಚಾರ ಇದೆಯಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ ನೇರ ನುಡಿ ಹೊಂದಿರುವಂತಹ ವ್ಯಕ್ತಿತ್ವ. ಏನೇ ಆಗಲಿ ರೀ, ಅವರು ಸ್ಟ್ರೈಟ್ ಆಗೇ ಮಾತಾಡ್ತಾರೆ, ಪಕ್ಷಾತೀತವಾಗಿ ಮಾತನಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅದರ ಜೊತೆಗೆ ಮುಸ್ಲಿಮರಿಗೆ ಕೊಟ್ಟಿರುವಂತಹ ಒಳ ಮೀಸಲಾತಿಯನ್ನು ಕಿತ್ತು ಅದನ್ನು ದಲಿತರಿಗೆ ಕೊಡಿ ಅಂತ ಹೇಳಿ, ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೋಸ್ಕರ ಬಿಜೆಪಿಯವರ ಜೊತೆಗೆ ಸಂಪರ್ಕದಲ್ಲಿರೋದು ಸತ್ಯ ಅಂತ ಹೇಳಿ ಸಾರಿ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇದೆಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳೋ ಇನ್ನೇನು ಕೆಲವೇ ದಿನಗಳಲ್ಲಿ ಹೊರಗಡೆ ಬರುತ್ತೆ.